ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳ ಇಂದಿನ ಪಾಠ ಅಕ್ಷರ್ ಹಿ ಅಕ್ಷರ್ ಅಂದರೆ ಅಕ್ಷರವೇ ಅಕ್ಷರಗಳು. ಈ ಪಾಠವನ್ನು ಕಲಿತುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ಅಕ್ಷರ್ ಹಿ ಅಕ್ಷರ್, ಅಕ್ಷರವೇ ಅಕ್ಷರಗಳು. पुस्तक में देखो अक्षर, समाचार पत्र में देखो अक्षर, सूचना फलक पर देखो अक्षर. अक्षर ही अक्षर. पुस्तक में देखो, पुस्तकदल्ली नोडी. If you see in the book, अक्षर. If you see in the book, you will get letters. ಅಕ್ಷರ ಮೀನ್ಸ್ ಲೆಟರ್ಸ್. ನೀವು ಪುಸ್ತಕದಲ್ಲಿ ನೋಡಿ ಏನು ಕಾಣಿಸುತ್ತೆ? ದೇಖೋ ಮೀನ್ಸ್ ನೋಡಿ, ಏನು ಕಾಣಿಸುತ್ತೆ? ಅಕ್ಷರಗಳು ಕಾಣಿಸುತ್ತೆ. ಸಮಾಚಾರ ಪತ್ರ ಮೇ ದೇಖೋ, ಸಮಾಚಾರ ಪತ್ರದಲ್ಲಿ, ಸಮಾಚಾರ ಪತ್ರ ಅಂದ್ರೇನು? ನ್ಯೂಸ್ ಪೇಪರ್. ನ್ಯೂಸ್ ಪೇಪರಲ್ಲಿ ನೋಡಿ, ದೇಖೋ ಮೀನ್ಸ್ ನೋಡಿ, ಅಕ್ಷರ. ನ್ಯೂಸ್ ಪೇಪರ್ ಸಮಾಚಾರ ಪತ್ರದಲ್ಲಿ ನೋಡಿ ಅಕ್ಷರ ಕಾಣಿಸುತ್ತೆ. ಇಫ್ ಯು ಸಿ ಇನ್ ದ ನ್ಯೂಸ್ ಪೇಪರ್, ಯು ಗೆಟ್ ಲೆಟರ್ಸ್. ಯು ಸಿ ಲೆಟರ್ಸ್. सूचना फलक पर देखो, सूचना फलक मीन्स नोटिस बोर्ड. ಫಲಕ್ ಮೀನ್ಸ್ ಬೋರ್ಡ್. ಸೂಚನಾ ಅಂದರೆ ನೋಟಿಸ್, ನೋಟಿಸ್ ಬೋರ್ಡ್. ಸೂಚನಾ ಫಲಕ, ಸೂಚನಾ. ಈ ನೋಟಿಸ್ ಬೋರ್ಡಲ್ಲಿ ನೋಡಿ ಏನು ಕಾಣಿಸುತ್ತೆ? ದೇಖೋ ಅಕ್ಷರ, ಅಕ್ಷರ ಕಾಣಿಸುತ್ತೆ. ಇಫ್ ಯು ಲುಕ್ ಅಟ್ ದ ನೋಟಿಸ್ ಬೋರ್ಡ್, ಯು ಸಿ ಲೆಟರ್ಸ್. ಅಕ್ಷರ್ ಹಿ ಅಕ್ಷರ್. ಹೀಗೆ ಎಲ್ಲಿ ನೋಡಿದರೂ ನಮಗೇನು ಕಾಣಿಸುತ್ತೆ? ಅಕ್ಷರಗಳೇ ಕಾಣಿಸುತ್ತೆ. ವೆರೆವರ್ ಯು ಸಿ, ಯು ಗೆಟ್ लेटर्स. यू सी लेटर्स. अक्षर शब्द का अर्थ है. द मीनिंग ऑफ लेटर. अक्षर शब्दದ ಅರ್ಥ ಏನಂದರೆ, जो घट ना सके या नष्ट ना हो सके. जो ಯಾವುದು, ಘಟ್, ಘಟ್ ಅಂದರೆ ಸವಿಯುವುದು. ಘಟ್ ನಾ ಸಕೆ, ಯಾವುದು ಸವಿಯಲು ಸಾಧ್ಯವಿಲ್ಲವೋ. ಸಖೆ ಅಂದರೆ ಸಾಧ್ಯ. ಜೋ ಘಟ್ ನ ಸಕೆ, ಯಾವುದು ಸವಿಯುವುದಿಲ್ಲವೋ, ಯಾ ಅಥವಾ ನಷ್ಟ ನಾ ಹೋ ಸಕೆ, ನಷ್ಟ ಆಗಲು ಸಾಧ್ಯವಿಲ್ಲವೋ, ಅದಕ್ಕೇನು ಹೇಳ್ತಾರೆ? ಅಕ್ಷರ್ ಅಂತ ಹೇಳ್ತಾರೆ. ವಿಚ್ ಕೆ ನಾಟ್ ಬಿ ಸ್ಪಾಯಿಲ್. परस्पर विचार विनिमय के लिए भाषा की आवश्यकता है. परस्पर, ಪರಸ್ಪರ, ಒಬ್ಬರಿಗೊಬ್ಬರು, ಈಚ್ ಅದರ್. ಪರಸ್ಪರ ವಿಚಾರ ವಿನಿಮಯ ಕೇಳಿಯೇ, ವಿಚಾರ ವಿನಿಮಯ ಮಾಡಲು, ವಿಚಾರವನ್ನು ಆದಾನ ಪ್ರದಾನ ಮಾಡಲು. ನಮ್ಮ ವಿಚಾರವನ್ನು ಬೇರೆಯವರು ತಿಳಿಸುವುದು, ಅವರ ವಿಚಾರವನ್ನು ನಾವು ತಿಳಿದುಕೊಳ್ಳುವುದು. ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಮೀನ್ಸ್ ಕಾನ್ವರ್ಸೇಷನ್. ವಿಚಾರ ವಿನಿಮಯ ಕೇಳಿಯೇ, ಫಾರ್ ದ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆರ್ ಫಾರ್ ಕಾನ್ವರ್ಸೇಷನ್. ಭಾಷಾ ಕಿ ಅವಶ್ಯಕತೆ ಹೇ, ಭಾಷೆಯ ಅವಶ್ಯಕತೆ ಇದೆ. ವಿ ನೀಡ್ ಭಾಷಾ, ಭಾಷಾ ಮೀನ್ಸ್ ಲ್ಯಾಂಗ್ವೇಜ್. ವಿ ನೀಡ್ ಲ್ಯಾಂಗ್ವೇಜ್. ವಿಚಾರ ವಿನಿಮಯ ಮಾಡುವುದಕ್ಕೆ ನಮಗೆ ಯಾವುದರ ಅವಶ್ಯಕತೆ ಇದೆ? ಭಾಷೆಯ ಅವಶ್ಯಕತೆ ಇದೆ. ಪ್ರಾರಂಭ ಮೇ ಮಿತ್ರೋं के माध्यम से, प्रारंभ में चित्रों के माध्यम से मानव अपने विचार प्रकट करता था. ಪ್ರಾರಂಭ ಮೇ, ಪ್ರಾರಂಭದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ, ಪ್ರೀವಿಯಸ್ ಡೇಸ್, ಫ್ರಮ್ ದ ಬಿಗಿನಿಂಗ್. ಆರ್ ಪ್ರಾರಂಭ ಮೇ, ಪ್ರಾರಂಭದಲ್ಲಿ, ಹಿಂದೆ. ಚಿತ್ರೋಂ ಕೆ ಮಾಧ್ಯಮ ಸೆ, ಚಿತ್ರಗಳ ಮಾಧ್ಯಮ ಅಂದರೆ ಮೂಲಕ. ಥ್ರೂ ದ ಪಿಕ್ಚರ್ಸ್. ಪ್ರಾರಂಭ ಮೇ ಪ್ರೀವಿಯಸ್, ಚಿತ್ರೋಂ ಕೆ ಮಾಧ್ಯಮ ಸೆ, ಥ್ರೂ ದ ಪಿಕ್ಚರ್ಸ್, ಚಿತ್ರಗಳ ಮೂಲಕ. ಮಾನವ್ ಅಪ್ನೆ ವಿಚಾರ ಪ್ರಕಟ ಕರ್ತಾ ಥಾ, ಮಾನವ ಅಪ್ನೆ ತನ್ನ ವಿಚಾರಗಳನ್ನು ಪ್ರಕಟ ಕರ್ತಾ ಥಾ, ತಮ್ಮ ವಿಚಾರಗಳನ್ನು ಪ್ರಕಟ ಮಾಡ್ತಿದ್ದ. ಯಾವುದರ ಮೂಲಕ? ಚಿತ್ರಗಳ ಮೂಲಕ. ಚಿತ್ರಗಳ ಮೂಲಕ ಹಿಂದೆ ಮಾನವ ಅಪ್ನೆ ವಿಚಾರ, ತನ್ನ ವಿಚಾರಗಳನ್ನು ಪ್ರಕಟ ಕರ್ತಾ ಥಾ, ಪ್ರಕಟಪಡಿಸ್ತಿದ್ದ, ವ್ಯಕ್ತಪಡಿಸ್ತಾ ಇದ್ದ. ಪ್ರೀವಿಯಸ್, ಥ್ರೂ ದ ಪಿಕ್ಚರ್ಸ್. ಮಾನವ್, ಹ್ಯೂಮನ್, he used to express his thought. ಧೀರೆ ಧೀರೆ, ನಿಧಾನವಾಗಿ, ಗ್ರ್ಯಾಜುಯಲಿ. ಧ್ವನಿ ಸಂಕೇತ ಅಸ್ತಿತ್ವ ಮೇ ಆಯೆ. ಬರ್ತಾ ಬರ್ತಾ, ಧೀರೆ ಧೀರೆ, ಧ್ವನಿ ಸಂಕೇತ. ಧ್ವನಿ ಅಂದರೆ ಸೌಂಡ್. ಸಂಕೇತ ಅಂದರೆ
ಸಿಂಬಲ್. ಧೀರೆ ಧೀರೆ ಧ್ವನಿಯ ಸಂಕೇತದಿಂದ ತನ್ನ ವಿಚಾರವನ್ನು ಅವನು ವ್ಯಕ್ತಪಡಿಸ್ತಿದ್ದ. ಅಸ್ತಿತ್ವಮೇ ಆಯೆ, ಅಸ್ತಿತ್ವ ಅಂದರೆ ಜಾರಿಗೆ ಬಂತು. ಚಲ್ತೆ ಚಲ್ತೆ ಮುಂದೆ ನಡೆಯುತ್ತಾ, ಆಫ್ಟರ್ ಸಮ್ ಟೈಮ್, उसने ಭಾಷಾ ಕೋ ಅಪ್ನಾಯ, ಸ್ವಲ್ಪ ದಿವಸಗಳ ನಂತರ, ಸ್ವಲ್ಪ ಕಾಲದ ನಂತರ ಮನುಷ್ಯ ಭಾಷಾ ಕೋ ಅಪ್ನಾಯ, ಭಾಷೆಯನ್ನು ಕಲಿತುಕೊಂಡ, ಭಾಷೆಯನ್ನು ಅನುಸರಿಸಿದ. ಅಪ್ನಾಯ ಮೀನ್ಸ್ ಅನುಸರಿಸುವುದು. ಜಿಸ್ಕೆ ಮೂಲ ಮೇ ಹೈ ಅಕ್ಷರ್, ಅದರ ಮೂಲ ಏನು ಅಂದರೆ ಅಕ್ಷರಗಳು. ಅಕ್ಷರಗಳ ಮಾಧ್ಯಮದಿಂದ, ಅಕ್ಷರಗಳ ಸಹಾಯದಿಂದ ಮನುಷ್ಯ ಭಾಷೆಯನ್ನು ಕಲಿತುಕೊಂಡ. ಅವನು ಅಕ್ಷರೋಂಕಿ ಸಹಾಯತಾ ಸೆ, ಅಕ್ಷರಗಳ ಸಹಾಯದಿಂದ, ಬೈ ದ ಹೆಲ್ಪ್ ಆಫ್ ಲೆಟರ್ಸ್, ಪಡ್ನಾ ಲಿಖ್ನಾ ಆರಂಭ ಕಿಯ, ಅಕ್ಷರಗಳ ಸಹಾಯದಿಂದ ಮನುಷ್ಯ ಪಡ್ನಾ ಲಿಖ್ನಾ ಓದುವುದು ಬರೆಯುವುದನ್ನು ಪ್ರಾರಂಭ ಮಾಡ್ತಾನೆ. ಥ್ರೂ ದ ಹೆಲ್ಪ್ ಆಫ್ ದ ಲೆಟರ್ಸ್ he sahayata se, by the help of the letter he learned to read and write. अक्षरों की खोज मनुष्य की सबसे बड़ी सोच है. अक्षरों की खोज, खोज ಅಂದರೆ ಕಂಡುಹಿಡಿಯುವುದು, ಇನ್ವೆನ್ಷನ್. ಅಕ್ಷರೋं की खोज, ಅಕ್ಷರಗಳ ಈ ಆವಿಷ್ಕಾರ, ಮನುಷ್ಯನ ಸಬ್ಸೆ ಬಡಿ, ಎಲ್ಲಕ್ಕಿಂತ ದೊಡ್ಡ ಸೋಚ್ ಹೇ, ಅದೊಂದು ಅಚೀವ್ಮೆಂಟ್. ಅಗರ್ ಅಕ್ಷರ್ ನಹಿ ಹೋತೆ, ಅಗರ್ ಅಂದರೆ ಒಂದು ವೇಳೆ, ಸಪೋಸ್, ಅಕ್ಷರ್ ನಹಿ ಹೋತೆ, ಒಂದು ವೇಳೆ ಅಕ್ಷರಗಳೇ ಇಲ್ಲದಿದ್ದರೆ ಏನಾಗ್ತಿತ್ತು? ಮನುಷ್ಯ ಕಿ ಪ್ರಗತಿ ಕಭಿ ನಹಿ ಹೋತಿ, ಒಂದು ವೇಳೆ ಅಕ್ಷರಗಳು ಇಲ್ಲದೇ ಇರುತ್ತಿದ್ದರೆ ಮನುಷ್ಯಕಿ ಪ್ರಗತಿ, ಮನುಷ್ಯನ ಪ್ರಗತಿ ಅಂದರೆ ಪ್ರೋಗ್ರೆಸ್, ಉನ್ನತಿ, ಕಭಿ ನಹಿ ಹೋತಿ, ಎಂದೂ ಆಗ್ತಿರ್ಲಿಲ್ಲ, ಎಂದೂ ಅವನ ಪ್ರಗತಿ ಆಗ್ತಿರ್ಲಿಲ್ಲ. ಅಕ್ಷರ ಶಬ್ದ ರಚತೆ ಹಿ, ಅಕ್ಷರಗಳು ಏನು ಮಾಡುತ್ತೆ? ಶಬ್ದಗಳನ್ನು ರಚತೆ ಹಿ, ಶಬ್ದಗಳ ರಚನೆ ಮಾಡುತ್ತೆ. ಲೆಟರ್ಸ್ ದೇ ಫಾರ್ಮ್ ವರ್ಡ್ಸ್. ಅರ್ಥಬೋಧ ಕರ್ತೆ ಹಿ, ಅರ್ಥಬೋಧ, ಅರ್ಥವನ್ನು ಬೋಧ ಅಂದರೆ ಕಲಿಸುತ್ತದೆ, ತಿಳಿಸುತ್ತದೆ, ಅರ್ಥವನ್ನು ತಿಳಿಸುತ್ತೆ, ಅರ್ಥವನ್ನು ಹೇಳ್ಕೊಡುತ್ತೆ. और ಮನುಷ್ಯ ಕೋ ಸಂಘಜೀವಿ ಬನಾತೆ ಹೇ, ಮನುಷ್ಯನ ಸಂಘಜೀವಿ ಅಂದರೆ ಎಲ್ಲರ ಜೊತೆಯಲ್ಲಿ ವಾಸ ಮಾಡೋದು, ಒಂಟಿಯಾಗಿ ಅಲ್ಲ, ಸಂಘಜೀವಿ ಬನಾತೆ, ಸಂಘಜೀವಿ ಮಾಡುತ್ತವೆ. ಇನ್ಹಿ ಅಕ್ಷರೋಂಕೆ ದ್ವಾರ, ಇದೇ ಅಕ್ಷರಗಳ ದ್ವಾರ, ಮೂಲಕ, ಪೀಡಿ ದರ್ ಪೀಡಿ, ಪೀಡಿ ಅಂದರೆ ಪೀಳಿಗೆಯಿಂದ ಪೀಳಿಗೆಗಳು, ಜ್ಞಾನ ಕಾ ಪ್ರಸಾರ ಹೋ ರಹಾ ಹೇ, ಈ ಅಕ್ಷರಗಳ ಮೂಲಕ, ಅಕ್ಷರಗಳ ಸಹಾಯದಿಂದ ಪೀಳಿಗೆಯಿಂದ ಜ್ಞಾನದ ಪ್ರಚಾರವಾಗ್ತಾ ಬಂದಿದೆ. ಈಗ ನಾವು ಅಭ್ಯಾಸವನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಸಹಿ ಶಬ್ದ ಭರೋ. ಡ್ಯಾಶ್ ಪರ್ ದೇಖೋ ಅಕ್ಷರ್, ಡ್ಯಾಶ್ ಪರ್ ದೇಖೋ ಅಂದ್ರೇನು? ಎಲ್ಲಿ ನೋಡಿದರೂ ಅಲ್ಲಿ ಅಕ್ಷರ ಕಾಣಿಸುತ್ತಲ್ವಾ, ಇಲ್ಲಿ ಡ್ಯಾಶ್ ಪರ್ ದೇಖೋ ಅಕ್ಷರ್ ಅಂದರೆ ಸೂಚನಾ ಫಲಕ್ ಪರ್ ದೇಖೋ ಅಕ್ಷರ್. प्रारंभ में डैश के माध्यम से मानव विचार प्रकट करता था. किसके माध्यम से? प्रारंभ में चित्रों के माध्यम से मनुष्य विचारವನ್ನು ಪ್ರಕಟ ಮಾಡ್ತಿದ್ದ. चलते चलते मानव ने डैश को अपनाया, चलते चलते मानव ने भाषा को अपनाया. अक्षरों की खोज मनुष्य की सबसे बड़ी डैश है, सोच है. इन्हीं डैश के द्वारा पीढ़ी दर पीढ़ी ज्ञान का प्रचार प्रसार हो रहा है. किसके द्वारा? अक्षरों के द्वारा. नेक्स्ट, वर्णमाला याद है ना? चलो अब इन अक्षरों को क्रम से लिखो. ಇಲ್ಲಿ ಅಕ್ಷರಗಳನ್ನು ಆ ಕಡೆ ಈ ಕಡೆ ಕ್ರಮವಿಲ್ಲದೆ ಬರೆದಿದ್ದಾರೆ. ಇದನ್ನು ನಾವು ಕ್ರಮವಾಗಿ ಅಕ್ಷರಗಳನ್ನು ಬರೆಯೋಣ. ಫಸ್ಟ್ ಏನು ಬರಿಬೇಕು ನೋಡಿ? ಓ, ಎ, ಅಂ, ಉ, ಈ, ಆ ಇದೆ. ಫಸ್ಟ್ ಏನು ಬರಿಬೇಕಿಲ್ಲಿ? ಆ. ವರ್ಣಮಾಲೆಯ ಮೊದಲ ಅಕ್ಷರ ಆ. ಕ್ರಮವಾಗಿ ಬರಿತಾ ಹೋದರೆ ಆ.
ಆ ಆದಮೇಲೆ ಇ ಇ ಇ ಇ ಉ ಉ ಉ ರು ಎ ಐ ಓ ಅಂ ಧನ್ಯವಾದ.